ಈಗ ಕೆ ರೂಪ್ಸಾಗರ್ ಅವರೇ, ಸದ್ಯಕ್ಕೆ ಈ ಒಂದು ಸ್ಥಿತಿಯನ್ನು ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಏನು ಹೇಳಬೇಕಂತ ಅನ್ನಿಸ್ತು, ಏನು ಮಾಡಬೇಕಂತ ಅನ್ನಿಸ್ತು? ಹತಾಶ ಮನೋಭಾವ ಸ್ಥಿತಿಗೆ ತಲುಪಿರುವಂತಹ ಸಂದರ್ಭ ಇದು ಸರ್. ಈಗಲೇ ಸುಮಾರು ವರ್ಷಗಳಿಂದ ಹಿಂದೆ ಈ ಕೋವಿಡ್ ಬಂದ ಮೇಲೆ ಅರ್ಧ ಬೆಂಗಳೂರಲ್ಲಿ ವ್ಯಾಪಾರಸ್ಥರು ಬದುಕೆ ಹಾಳಾಗೋಗ್ಬಿಟ್ಟಿದೆ. ಆ ಕೋವಿಡ್ ನಂತರ ಬದುಕಿರೋರು ಅಲ್ಪಸಂಖ್ಯಾತ ವ್ಯಾಪಾರಸ್ಥರು, ಕೆಲವರು ಏನೋ ಈ ಪಾದಾಚಾರಿ ವ್ಯಾಪಾರಿಗಳು ಮಾಡಿಕೊಂಡು ನಾವು ಜೀವನ ಸಲ್ಲಿಸ್ತಾ ಇದ್ದೀವಿ. ಈಗ ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲ ತೆರವು ಮಾಡಿಸಿದ್ರೆ ನಮಗೆ ಪರಿಹಾರ ವ್ಯಾಪಾರಗಳು ಬೇರೆ ಏನಿಲ್ಲ. ನಾವು 28 ವರ್ಷದಿಂದ ನಾನು ಹಳೆ ಪುಸ್ತಕ ವ್ಯಾಪಾರಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ವ್ಯಾಪಾರಿ. ನಾವು ಇವಾಗ ಇದ್ದಕ್ಕಿದ್ದಂಗೆ ನಮ್ಮ ವ್ಯಾಪಾರಗಳನ್ನೆಲ್ಲ ತೆರವು ಮಾಡಿಸಿದ್ರೆ ನಾವು ಬೇರೆ ಜಾಗ ಹೋಗಿ ಮಾಡೋಕ್ಕಾಗಲ್ಲ. ನಾವಿರೋ ವ್ಯಾಪಾರ ಬಂದ್ಬಿಟ್ಟು ಅವಿನಿ ರೋಡಲ್ಲಿ. ಅವಿನಿ ರೋಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಹೆಸರಾಂತ ಜಾಗ ಪುಸ್ತಕ ವ್ಯಾಪಾರಿಗಳಂದ್ರೇನೆ ಅದರ ಅಡ್ಡ ಅಂದರೆ ಅವಿನಿ ರೋಡ್. ಇವಾಗ ಅವಿನಿ ರೋಡಲ್ಲಿ ನಾವು 14 ಅಡಿ ಫುಟ್ಪಾತ್ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 2014ನಲ್ಲಿ ರಸ್ತೆಯಲ್ಲಿ ವ್ಯಾಪಾರ ಮಾಡೋರು ರಸ್ತೆಗೆ ಅನುಕೂಲ ಪ್ರಕಾರ 3 ಅಡಿ ಜಾಗ ವ್ಯಾಪಾರ ಮಾಡಿಕೊಂಡು ಮಿಕ್ಕಿದ ಪಾದಾಚಾರಿಗಳಿಗೆ ಯಾರೂ ತೊಂದರೆ ಕೊಡದೆ ವ್ಯಾಪಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆದೇಶ ಕೊಟ್ಟಿದೆ. ಇದುವರೆಗೆ ನಾನು 28 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ನಮ್ಮದು ಅಲ್ಸುಗೇಟ್ ಲಿಮಿಟ್ಸ್ ಬರ್ತಿದೆ. ಯಾವೊಂದು ಪ್ರಕ್ರಿಯೆ ಆಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ಏನು ಒಂದು ನಮ್ಮ ವ್ಯಾಪಾರಿಗಳಿಂದ ಯಾರಿಗೂ ನಾವು ತೊಂದರೆ ಕೊಡ್ತಾ ಇದೀವಿ ಅಂದ್ಬಿಟ್ಟು ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೂ ನಾವು ಇತರ ಜನಕ್ಕಾಗಲಿ ನಡ್ಕೊಂಡು ಹೋಗೋರ್ಗಾಗ್ಲಿ ಯಾವುದಿಗೂ ನಾವು ಸಮಸ್ಯೆ ಕೊಟ್ಟಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂಗೆ ನಮ್ಮ ಮೇಲೆ ಇಷ್ಟೊಂದು ದೊಡ್ಡ ಆಕ್ಷನ್ ತಗೋಬೇಕು ಅಂದ್ರೆ ನಮ್ಗೆ ಇದು ಊಹಿಸಕ್ಕೆ ಆಯ್ತಾ ಇಲ್ಲ. ಏನಕ್ಕೆ ಇಷ್ಟೊಂದು ದೊಡ್ಡ ಆದೇಶ? ನಾವೇನ್ ಮಾಡಿದೀವಿ? ನಮ್ಮ ಮಕ್ಕಳು ಇವಾಗ ನಾನು 9ನೇ ಕ್ಲಾಸು ಡಿಸ್ಕಂಟಿನ್ಯೂಡ್. ಆ ಟೈಮಲ್ಲಿ ನಾನು 85% ಓದ್ತಾ ಇದ್ದೆ. ಆಗ ನಮ್ಮ ತಂದೆ ತಾಯಿಯ ಬಡತನದಿಂದ ನಾನು ಓದಿ ನಿಲ್ಲಿಸಿ ನಾನು ವ್ಯಾಪಾರಕ್ಕೆ ಇಲ್ದಿ ಇಷ್ಟು ವರ್ಷ ನನ್ನ ಮಕ್ಕಳು ನಾಳೆ ಈ ತರ ಫುಟ್ಪಾತ್ಗೆ ಬರಬಾರ್ದು ಅಂತ ಓದಿಸ್ತಾ ಇದ್ದೀನಿ ನಾನು. ಈಗಿನ ಇರೋ ಸ್ಕೂಲ್ ರೇಟ್ಗಳು, ಕಾಲೇಜ್ ರೇಟ್, ನನ್ನ ಮಗಳು ಫಸ್ಟ್ PUC, ಮಗ ಫಸ್ಟ್ ಇಯರ್ ಇಂಜಿನಿಯರಿಂಗು. ಈಗಿರೋ PUC ಕಾಲೇಜ್ ರೇಟ್ಗಳಾಗ್ಲಿ ಇಂಜಿನಿಯರಿಂಗ್ ರೇಟ್ಗಳಾಗ್ಲಿ ಎಷ್ಟೆಷ್ಟಿದೆ ಅಂದ್ಬಿಟ್ಟು ಬೇಸಿಕ್ ರೇಟು, ಹೈ ಕಾಲೇಜ್ ರೇಟ್ ನಾನು ಮಾತಾಡಕ್ ಹೋಗಲ್ಲ. ಬೇಸಿಕ್ ರೇಟ್ ನೋಡ್ಬಿಟ್ಟು ನಾವು ನಮ್ಮ ದಿನನಿತ್ಯ ಕೂಲಿಯನ್ನು ನಾವು ಗಂಡ ಹೆಂಡತಿ ನಾವು ಆಹಾರ ತಗೊಂತೀವೋ ಇಲ್ಲ ನಮ್ಮ ಆರೋಗ್ಯ ನೋಡ್ಕೊಂತೀವೋ ಇಲ್ಲ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಏನೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಆಲ್ರೆಡಿ ಇವಾಗಲೇ ಆನ್ಲೈನ್ ವ್ಯಾಪಾರಗಳು ಬಂದ್ಮೇಲೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳು ಬಂದ್ಮೇಲೆ ನಮ್ಮ ವ್ಯಾಪಾರ ಫುಟ್ಪಾತ್ ವ್ಯಾಪಾರಿಗಳದ್ದು ಎಲ್ಲಾನು ಇದಾಗೋಗ್ಬಿಟ್ಟಿದೆ. ಇಂಥ ಪ್ರಾಡಕ್ಟ್ಸ್ ಅಂತ ಇಲ್ಲ, ಎಲ್ಲ ಒಂದು ವಸ್ತುಗಳನ್ನು ಫುಟ್ಪಾತ್ ಅಲ್ಲಿ ಏನೇ ನೀವು ಒರಿಜಿನಲ್ ತಗೊಬಂದು ಚಿನ್ನ ತಗೊಬಂದ್ರು ಪುಸ್ತಕ ಅವರು ಜನರಿಗೆ ಆಲ್ರೆಡಿ ನಂಬಿಕೆ ಇಲ್ಲ, ಇದು ಡೂಪ್ಲಿಕೇಟು, ಇದು ಚಿನ್ನ ಅಲ್ಲ, ಇದು ಇಲ್ಲ ಅಂದ್ಬಿಟ್ಟು. ಅದೇ ನೀವು ಆನ್ಲೈನ್ ಅಲ್ಲಿ ಏನೇ ಒಂದು ವ್ಯಾಪಾರ ಮಾಡಿದ್ರು ಜನ ಅದ್ರ ಮೇಲೆ ಆಕರ್ಷಣೆ ಹೋಯ್ತಾರೆ. ಏನಕ್ಕೆ ಹೋಯ್ತಾರೆ? ಅದರಲ್ಲಿ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಇರ್ತದೆ, ಕಾಪಿ ಐಟಮ್ಸ್ ಇರ್ತದೆ, ಅಲ್ಲೂ ಗೊತ್ತಾಯ್ತಾರೆ. ಇಷ್ಟೆಲ್ಲ ಫೇಸ್ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಅದು ಇದ್ದಕ್ಕಿದ್ದಂಗೆ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರಿಗೆ ಕೈ ಎತ್ತು ಮುಗಿತೀವಿ. ಅದೇನು ನಾವು ಪಾಪ ಮಾಡಿದೀವಿ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸ್ರಿ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮ ಜನರು ಎಲ್ಲರೂ ನಮ್ಮ ಜನದ ಮೇಲೆ ನೀವು ಹೇಳ್ತಾ ಇದ್ರ ಎಲ್ಲೋ ಕಡೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತದೆ. ಅಂತ ಜನಕ್ಕೆ ಯಾರು ತೊಂದರೆ ಕೊಡ್ತಿರೋ ಅವ್ರಿಗೆ ನಿರ್ಬಂಧನ ಮಾಡಿ, ಸ್ವಲ್ಪ ಅವ್ರಿಗೂ ಹೇಳಿ, ನೋಡಿ ಸರ್ ನಿಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಇದೆ, ಅದಕ್ಕೆ ನೀವು ಈ ತರನೇ ನೀವು ಅಂಗಡಿ ಹಾಕೊಂಡ್ರೆ ನಿಮಗೆ ಜಾಗ ಪರ್ಮಿಷನ್ ಕೊಡ್ತೀವಿ, ಇಲ್ಲ ನಿಮಗೆ ತೆರವು ಮಾಡಿಸ್ತೀವಿ ಅಂತವ್ರಿಗೆ ಮಾಡಿ. ಅದಕ್ಕೆ ನಾವು ಕೋಆಪರೇಟ್ ಮಾಡ್ತೀವಿ. ನೋಡಿ ಸರ್ ನಿಮ್ಮಿಂದ 10 ಜನಕ್ಕೆ ಆಗೋದ್ರಿಂದ ನೀವು ಕೋಆಪರೇಟ್ ಮಾಡಿ ಅಂದ್ಬಿಟ್ಟು ನಮ್ಮ ಪಾದಾಚಾರಿಗಳಲ್ಲಿ ಹೇಳಿದೀವೋ, ನಾವು ಅಣ್ಣ ತಮ್ಮಂದ್ರು ಎಲ್ಲರೂ ಇರ್ತೀವೋ, ನಾವು ಅವ್ರಿಗೆ ಸ್ಪಂದಿಸ್ತೀವಿ. ಕೆಲವೊಂದು ಹೇಳ್ತಾರೆ, ಕೆಲವೊಂದು ತಲ್ಲೋ ಗಾಡಿಗಳಲ್ಲಿ ಊಟದ ಅಂಗಡಿಗಾಗಲಿ ಏನೋ ಸಣ್ಣ ಪುಟ್ಟ ಎಲ್ಲಾ ವ್ಯಾಪಾರಿಗಳು ಯಾವ ತೊಂದರೆ ಇದೆಯೋ ಅದು ನಮ್ಮ ಗಮನಕ್ಕೆ ತಗೊಬಂದ್ರೆ, ಇಲ್ಲ ಸ್ಥಾನಾಧಿಕಾರಿಗಳಿಗೆ ತಗೊಂಡು ಬಂದ್ರೆ ಅವ್ರು ನೋಡ್ಕೊಂಡು ಅವ್ರಿಗೆ ಸ್ಥಳಾಂತರ ಮಾಡೋದು, ಇಲ್ಲ ಅಂದ್ರೆ ಯಾರು ಪರ್ಟಿಕ್ಯುಲರ್ 5% ತೊಂದರೆ ಕೊಡ್ತಾರೋ ಅವ್ರಿಗೆ ಇದು ಮಾಡಿದ್ರೆ ಪರಲ್ಲ. ಯಾರೋ ಒಂದು 2-3 ಜನ ಮಾಡಿದಾರೆ ಅಂದ್ಬಿಟ್ಟು ಟೋಟಲಿ ಬೆಂಗಳೂರು ಸಿಟಿಯಲ್ಲಿರೋ 100% ಜನಕ್ಕೆ ತೊಂದರೆ ಕೊಟ್ರೆ ಅದು ತುಂಬಾ ಕಷ್ಟ ಆಗೋಗ್ಬಿಡ್ತಾ ಇದೆ ಸರ್. ನಮ್ಮ ಜೀವನ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ನನಗೆ 45 ಇಯರ್ಸ್ ಸರ್. ಆಲ್ರೆಡಿ ನನಗೆ ಶುಗರ್ ಇದೆ, 200ರಿಂದ 220 ಇದೆ. ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದ, ಮಕ್ಕಳು ಭವಿಷ್ಯ ಕಾಪಾಡ್ಕೊಳ್ಳೋದ, ಇಲ್ಲ ವ್ಯಾಪಾರ ನೋಡ್ಕೊಳ್ಳೋದ ಸರ್? 2000 2005 ಯಾವ ಒಂದು ಸ್ಮಾಲ್ ಸ್ಕೇಲ್ ಆಗಲಿ ಲಾರ್ಜ್ ಸ್ಕೇಲ್ ಆಗಲಿ ವ್ಯಾಪಾರಗಳೇ ಇಲ್ಲ ಸರ್.
ದೊಡ್ಡ ದೊಡ್ಡ ಕರೋಡ್ಪತಿಗಳೇ ಓಡೋಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ 100 ರೂಪಾಯಿ ಸಾಲಗಳು ಮಾಡಿಕೊಂಡು ಎಂತಿ ಒಡವೆಗಳನ್ನ ಅಡ ಇಟ್ಟು ವ್ಯಾಪಾರಗಳು ಹಾಕೊಂಡು ದಿನನಿತ್ಯ ಜೀವನ ಕಲಿಸ್ತಾ ಇದೀವಿ ಸರ್. ನೋಡಿ ಸರ್, ನಮ್ಮ ಮೇಲೆ ಕರುಣೆ ತೋರಿಸಿ ಸರ್. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾವು ಯಾರೊಬ್ಬರಿಗೂ ಇದು ಮಾಡಿಲ್ಲ ಸರ್. ಬಡ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ 90% ಇದ್ದಾರೆ ಸರ್. ಆಮೇಲೆ ಅವರು ಸ್ಕಾಲರ್ಶಿಪ್ ಹುಡುಗರು ಇದ್ದಾರೆ ಸರ್. ಸರ್ಕಾರದಿಂದ ಎಲ್ಲ ಪಡೋ ಯೋಜನೆಗಳೆಲ್ಲ ತಗೊಂತಾ ಇದ್ದಾರೆ, ನಮ್ಮ ಹತ್ರ ಬರ್ತಾ ಇದ್ದಾರೆ. ನಮ್ಮ ಕೈಯಲ್ಲಾಗುವಂಥ ಸಹಾಯ ನಾವು ಎಲ್ಲರಿಗೂ ಮಾಡ್ತಾ ಇದ್ದೀವಿ. ನೋಡಿ, IT ಕಂಪನಿಯಲ್ಲಿ ಉದ್ಯೋಗ ಮಾಡೋರು ರೋಡಲ್ಲೇ ಬಂದ್ಬಿಟ್ಟು ಟೀ ಕಾಫಿ ಊಟ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಯಾವೊಬ್ಬ ಜನರಿಗೂ ನಮ್ಗೆ ತೊಂದರೆ, ನಾವು ಪಾದಾಚಾರಿಗಳು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನಾವು ಏನಾರ ತೊಂದರೆ ಕೊಟ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ರಿ ಅಂದ್ರೆ ಅದಕ್ಕೊಂದು ಕ್ರಮ ತಗೊಳ್ಳಬಹುದು. ಏನು ಇಲ್ಲದೆ ಇದ್ದಕ್ಕಿದ್ದಂಗೆ 28 ವರ್ಷದಿಂದ ಅವೆನ್ಯೂ ರೋಡಲ್ಲಿ ವ್ಯಾಪಾರ ಮಾಡೋರು ನಾವು ಇದ್ದಕ್ಕಿಂದ ನೀವು ಸ್ಥಳಾಂತರ ಮಾಡಿ ಇಲ್ಲ ನಿಮ್ಗೆ ಪರಿಹಾರ ಕೊಡ್ತೀವಿ ಅಂದ್ರೆ ಎಲ್ಲೂ ಹೋಗೋಣ ಸರ್. ಸ್ಥಳಾಂತರ ಅಂದ್ರೆ ಎಲ್ಲೂ ಹೋಗೋಣ. ಸ್ಥಳಾಂತರ ಅಂದ್ರೆ ದಿನನಿತ್ಯ ಜನ ಓಡೋ ಜಾಗದಲ್ಲೇ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ನಾವು ಗೊಲ್ಲೋ ಅಂತ ಹತ್ಕೊಳೋ ಜನ ಇದೆ. ಸಂಜೆ ಆದ್ರೆ ಮಳೆ ಬಂತಂದ್ರೆ ನಮ್ ಬೆಂಗಳೂರು ಮಳೆ 2 ಅವರ್ 3 ಅವರ್ ಬಂತು ಅಂದ್ರೆ ಟಾರ್ಪಾಲ್ ಹಾಕೋದು ಮುಚ್ಚಿಕೋದು ವ್ಯಾಪಾರಗಳಿರಲ್ಲ. ಅವೆಲ್ಲ ಫೇಸ್ ಮಾಡ್ಕೊಂಡು ನಾವಿದ್ದೀವಿ. ಇದರಲ್ಲಿ ಇದು ಬೇರೆ ನಮಗೆ ಸಂಕಟ ಬಂತು ಅಂದ್ರೆ ನಮ್ಗೆ ನಾವೊಬ್ಬರು ಅಂತಲ್ಲ ಸರ್, ನಮ್ಮ ಕುಟುಂಬಸ್ಥರದಲ್ಲಿ ಇರೋ ಎಲ್ರಿಗೂ ಇದಕ್ಕೆ ನಮ್ಗೆ ಇದಾಗೋಗ್ಬಿಡ್ತು, ತುಂಬಾ ಕಷ್ಟ ಆಗೋಗ್ಬಿಡ್ತದೆ ಸರ್. ಅಂದ್ರೆ ಇಡೀ ಕುಟುಂಬಕ್ಕೇನೆ ಇದೊಂಥರ ಶಿಕ್ಷೆ ಕೊಟ್ಟ ರೀತಿಯಲ್ಲಿ ಶಿಕ್ಷೆ ಅಂತಲ್ಲ ಸರ್, ನಮ್ಮ ಲೈಫೇ ಹಾಳಾಗೋಗ್ಬಿಡ್ತದೆ ಸರ್. ಯಾಕಂದ್ರೆ ಇವಾಗ ನೋಡಿ, ನಾನು ಇವಾಗ ಒಂದಿನ ಅಂಗಡಿ ಹಾಕಿಲ್ಲ ಅಂದ್ರೆ ಫೈನಾನ್ಸ್ ತಗೊಂಡೆ ವ್ಯಾಪಾರ ಮಾಡ್ತಾರೆ. ಯಾವೊಂದು ಫುಟ್ಪಾತ್ನವ್ರು ಯಾರನ್ನು ಫೈನಾನ್ಸ್ ಇಲ್ಲದೆ ವ್ಯಾಪಾರ ಮಾಡಕ್ಕಾಗಲ್ಲ. ಫೈನಾನ್ಸ್ ತಗೊಂಡಿರ್ತಾರೆ, ಬಜಾಜ್ ಫೈನಾನ್ಸ್ ತಗೊಂಡಿರ್ತಾರೆ, 2 ವೀಲರ್ ಲೋನ್ಗಳು ತಗೊಂಡಿರ್ತಾರೆ, ಹೋಮ್ ಲೋನ್ಗಳು ತಗೊಂಡಿರ್ತಾರೆ. ಅವ್ರ ಭವಿಷ್ಯಗಳೆಲ್ಲ ಏನಾಗತ್ತೆ ಸರ್? ಎಲ್ಲರಿಗೂ EMI 2ನೇ ತಾರೀಕಾದ್ರೆ EMI ಬೆಲೆಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಬರ್ತದೋ ಇಲ್ಲೋ ಹೋಗುತ್ತಿಲ್ಲ, ಬ್ಯಾಂಕ್ನವರಿಂದ ಮೆಸೇಜ್ ಬರ್ತದೆ ನಿಮ್ದು EMI ಇವತ್ತು ಕಟ್ ಆಗಿದೆ ಅಂದ್ಬಿಟ್ಟು. ಇದಕ್ಕೆಲ್ಲ ನಾವ್ ಎಲ್ಲಿಗೆ ಹೋಗೋಣ ಸರ್? 100 ರೂಪಾಯಿ ಕಲೆಕ್ಷನ್ ಕಟ್ಟೋನ್ಗೂ ಕಷ್ಟ ಐತೆ, 1000 ರೂಪಾಯಿ ಕಲೆಕ್ಷನ್ ಕಟ್ಟೋದಕ್ಕೆ ಕಷ್ಟ ಐತೆ ಸರ್, ತುಂಬಾ ಕಷ್ಟ ಇದೆ ಸರ್. ಇದು ಕೃಷ್ಣ ಬೈರೇಗೌಡರು ಅವರು ಸುಲಭವಾಗಿ ಹೇಳ್ಬಿಟ್ಟಿದ್ದಾರೆ ಫುಟ್ಪಾತ್ ತೆರವುಗೊಳಿಸಿ ಅಂದ್ರೆ. ಆದ್ರೆ ನೀವು ಸಾರಿಗೆ ನಾನು ಒಂದೇ ಒಂದು ಮನವಿ, ಯಾರು ತೊಂದರೆ ಕೊಡ್ತಾರೋ ಅವ್ರ ಕಡೆ ನೋಡಿ ಸರ್. ತುಂಬಾ ಅದರಿಂದ ಯಾರೋ 1% ಮಾಡೋ ತೊಂದರೆಯಿಂದ ಮಿಕ್ಕಿದವರು ಎಲ್ಲರಿಗೂ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಕೃಷ್ಣ ಬೈರೇಗೌಡರಿಗೆ ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಂದ ನಿಮ್ಗೊಂದು ಮನವಿ ಮಾಡ್ಕೊಂತ ಇದ್ದೀನಿ. ಓಕೆ.